ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲ್ಲೇಖನವಿದೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ಪ್ರಾತಸ್ಮರಣೆಯಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸದಾ ಧ್ಯಾನಿಸುವ ಪೂಜಿಸುವ ಗುರುದೇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ಷಟ್ಸ್ಥಲ ಬ್ರಹ್ಮಿ ರಾಚೋಟೇಶ್ವರ ಶಿವಾಚಾರ್ಯ ಅಪ್ಪಂಗಳವರ 33ನೇ ಶಿವಯೋಗ ಸಮಾಧಿ ಮತ್ತು 775 ತಾಸುಗಳ ಪರ್ಯಂತರ ಶಿವಯೋಗಿ ಸಮಾಧಿಯನ್ನು ಅಪ್ಪವರು ಮಾಡಿರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ, ಲೋಕದ ಒಳಿತಿಗಾಗಿ, ಭಕ್ತರ ಏಳಿಗೆಗಾಗಿ ತಾವು ಸುಮಾರು 26 ವರ್ಷಗಳಿಂದ ಯಾವುದೇ ಊಟ ಇಲ್ಲದೆ ಸದಾವಕಾಲ ತ್ರಿಕಾಲ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. 16ನೇಯ ಶಿವಯೋಗ ಸಮಾಧಿ ಮತ್ತು 60ನೇಯ ಅನುಷ್ಠಾನ, ಇದು 33 ದಿವಸದ ಬಹಳ ದೊಡ್ಡ ಪ್ರಮಾಣದ ಗುರುಗಳ ಒಂದು ಸಂಕಲ್ಪ ಅನುಷ್ಠಾನದ ಸಮಾಧಿ ಯೋಗ. 775 ಲಿಂಗ ಸ್ಥಾಪನೆ ಮತ್ತು ಇವತ್ತಿಗೂ 75 ತಾಸುಗಳ ಪರ್ಯಂತರ ಸದಾವಕಾಲ ಗದ್ದಿಗೆಯಲ್ಲಿ ಶಿವಯೋಗ ಸಾಧನದ ಮೂಲಕ ಗುರುಗಳ ಬಹುದೊಡ್ಡ ಈ ಜಗತ್ತಿನಲ್ಲಿ ಮಹಾತ್ಮರು, ಸಿದ್ಧಿ ಪುರುಷರು, ಯೋಗಿಗಳು, ಋಷಿಮುನಿಗಳು ಬಹಳಷ್ಟು ಜನರ ಇತಿಹಾಸವನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತಿನ ದಿನಮಾನದಲ್ಲಿ ಈ ಜಗತ್ತಿನೊಳಗ 775 ತಾಸು 33 ದಿವಸ ಮಾಡಿದಂತ ಪವಾಡ ಪುರುಷ ಎಂದೆಂದರೂ ಕೂಡ ತಪ್ಪಾಗೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಈ ಸರಿ ಮಾಡಿದಂತ ಅವರ ಅನುಷ್ಠಾನ ಬಹಳ ದೊಡ್ಡ ಪ್ರಮಾಣ ಅನುಷ್ಠಾನ ಇದ್ದಿದ್ದಕ್ಕಾಗಿ ಅವರು ಸದಾವಕಾಲ ಅನುಷ್ಠಾನದ ಜೊತೆಯಲ್ಲಿ ಪಾದಯಾತ್ರೆ ಮತ್ತು ಭಕ್ತರ ಒಂದು ಇಷ್ಟಾರ್ಥವನ್ನು, ಆಶೀರ್ವಾದವನ್ನು ಕೊಟ್ಟು ಆರೋಗ್ಯ ವಿಚಾರದಲ್ಲಿ ಪ್ರತಿ ಸಾಲ ಅನುಷ್ಠಾನ ಮಾಡಿದವರನ್ನು ಕೂಡ ತಾವೇನಾದ ಸುಧಾರಿಸಿಕೊಳ್ಳುತ್ತಿದ್ರು. ಅವರು ಯೋಗದ ಮೂಲಕ, ತಪಸ್ಸಿನ ಮೂಲಕ. ಸ್ವಲ್ಪ ಈ ಸಾರಿ 33 ದಿವಸ ಅನುಷ್ಠಾನ ಮಾಡಿದ್ದು 2 ತಿಂಗಳ ಪರ್ಯಂತರ ಅವರು ಉಪವಾಸ, ಬೇವಿನ ರಸ ಮತ್ತು ಪತ್ರಿ ರಸದ ಮೂಲಕ ಅನುಷ್ಠಾನ ಮಾಡಿದಂತ ಪೂಜ್ಯರು. ಅದಕ್ಕಾಗಿ ಸ್ವಲ್ಪ ಅವರು ಯೋಗದಲ್ಲಿದ್ದಾರೆ. ಅವ್ರಿಗೆ ಏನಪ್ಪಾ ಅಂದ್ರೆ ಇನ್ನು ಯೋಗ ಧ್ಯಾನದಲ್ಲಿದ್ದಾರೆ. ನಮ್ಮ ಈ ಲೋಕದ ವ್ಯವಹಾರದ ನೋಡಿ, ಲೋಕದ ಎಲ್ಲಾ ಜನರ ಒಂದು ಮಾತನಾಡ್ತಕ್ಕಂಥ ಶಬ್ದ ಆಗಲಿ, ಅವರ ವಿಚಾರಗಳು ಮತ್ತೆಲ್ಲರನ್ನು ದೃಷ್ಟಿಯನ್ನು ಹಾಕಿದ್ದಾರೆ. ಪೂಜ್ಯರ ಒಂದು ತಪೋಶಕ್ತಿಯಿಂದ ಇವತ್ತು ಅಂತೂರು ಬೆಂತೂರು ಗ್ರಾಮ ಸಾಕ್ಷಾತ್ ಪರಮಾತ್ಮ ಇಳಿದು ತಮ್ಮೆಲ್ಲ ನೇತ್ರ ದೃಷ್ಟಿಯಿಂದ ಎಲ್ಲರನ್ನು ಆಶೀರ್ವಾದ ರಾಚೋಟೇಶ್ವರಪ್ಪರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.